ಆನೇಕಲ್ ಹೊರವಲಯದ ಹೊಂಪಲಘಟ್ಟ ಗೇಟ್ನಲ್ಲಿ ಮಿಲೇನಿಯಂ ವ್ಯಾಲಿ ಮಾಲೀಕರ ಸಂಘ ಹಾಗೂ ನಿಸರ್ಗ ಸೇವಾ ಟ್ರಸ್ಟ್ ವತಿಯಿಂದ ಬೃಹತ್ ರಕ್ತದಾನ ಶಿಬಿರ ಮತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು. ಈ ಬೃಹತ್ ಆರೋಗ್ಯ ಶಿಬಿರದಲ್ಲಿ 47 ಮಂದಿ ಯುವಕರು ರಕ್ತದಾನ ಶಿಬಿರದಲ್ಲಿ ಭಾಗಿಯಾಗಿದ್ದರು. 81 ಮಂದಿ ಕಣ್ಣಿನ ತಪಾಸಣೆ ಮಾಡಿಸಿಕೊಂಡರು ಮತ್ತು 290 ಮಂದಿ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗಿಯಾಗಿದ್ದರು. ಆಕ್ಸ್ಫರ್ಡ್ ಆಸ್ಪತ್ರೆ, ನಿಸರ್ಗ ಕಣ್ಣಿನ ಆಸ್ಪತ್ರೆ ಸೇರಿದಂತೆ ವಿವಿಧ ಆಸ್ಪತ್ರೆಗಳ ನುರಿತ ವೈದ್ಯರ ತಂಡ, ಸ್ತ್ರೀರೋಗ, ಮೂಳೆ, ದಂತ, ಕಣ್ಣು, ಚರ್ಮ, ENT ಸೇರಿದಂತೆ ವಿವಿಧ ರೋಗಗಳ ಕುರಿತು ತಪಾಸಣೆ ನಡೆಸಿದರು. ಈ ವೇಳೆ ಮಿಲೇನಿಯಂ ವ್ಯಾಲಿ ಮಾಲೀಕರ ಸಂಘದ ಅಧ್ಯಕ್ಷ ಮಹೇಶ್ ಮಾತನಾಡಿ, ಯುವಕರಲ್ಲಿ ರಕ್ತದಾನದ ಬಗ್ಗೆ ಜಾಗೃತಿ ಮೂಡಿಸುವ ಅವಶ್ಯಕತೆ ಇದೆ. ರಕ್ತದಾನದಿಂದಾಗಿ ಒಬ್ಬರ ಜೀವವನ್ನು ಉಳಿಸಬಹುದಾಗಿದೆ. ಈ ನಿಟ್ಟಿನಲ್ಲಿ ಸಂಘ ಸಂಸ್ಥೆಗಳ ನೆರವಿನಿಂದ ಪ್ರತಿ 3 ತಿಂಗಳಿಗೊಮ್ಮೆ ರಕ್ತದಾನ ಶಿಬಿರವನ್ನು ಆಯೋಜಿಸಲು ಚಿಂತನೆ ನಡೆಸಲಾಗಿದೆ ಎಂದು ಮಾಹಿತಿ ನೀಡಿದರು. ಆನೇಕಲ್ ತಾಲೂಕಿನಲ್ಲಿಯೇ ರಕ್ತ ಬ್ಯಾಂಕ್ ಇರಬೇಕೆಂಬುದು ನಮ್ಮ ಆಶಯವಾಗಿದೆ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ವೈದ್ಯರೊಂದಿಗೆ ಚರ್ಚಿಸಿ ಅಗತ್ಯ ಕ್ರಮ ವಹಿಸಲಾಗುವುದು. ಇದರಿಂದಾಗಿ ಸ್ಥಳೀಯರು ರಕ್ತದ ಅವಶ್ಯಕತೆ ಇದ್ದಾಗ ಬೆಂಗಳೂರು ಸೇರಿದಂತೆ ವಿವಿಧೆಡೆ ಅಲೆಯುವುದು ತಪ್ಪುತ್ತದೆ ಎಂದರು. ಇದೇ ವೇಳೆ ನಿಸರ್ಗ ಸೇವಾ ಸಂಸ್ಥೆಯ ಮುಖ್ಯಸ್ಥ ದೇವರಾಜ ನಾಯಕ್ ಮಾತನಾಡಿ, ಆರೋಗ್ಯ ಇಂದಿನ ಅವಶ್ಯಕತೆಯಾಗಿದೆ. ಪ್ರತಿಯೊಬ್ಬರೂ ಸಹ ಒತ್ತಡದ ಜೀವನದಿಂದಾಗಿ ಆರೋಗ್ಯವನ್ನು ನಿರ್ಲಕ್ಷಿಸುತ್ತಾರೆ. ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ತಪಾಸಣೆ ಮಾಡಿಸಿಕೊಂಡು ಪ್ರಾಥಮಿಕ ಹಂತದಲ್ಲಿಯೇ ರೋಗವನ್ನು ಗುರುತಿಸಿ ಚಿಕಿತ್ಸೆ ಪಡೆಯುವುದರಿಂದ ಉತ್ತಮ ಆರೋಗ್ಯ ಪಡೆಯಬಹುದಾಗಿದೆ ಎಂದರು. ಇದೇ ವೇಳೆಯಲ್ಲಿ ಬಳಗದ ಗೌತಮಿ, ಮೊಹಮ್ಮದ್ ಅಲಿ, ಮಿಲೇನಿಯಂ ವ್ಯಾಲಿ ಮಾಲೀಕರ ಸಂಘದ ಉಪಾಧ್ಯಕ್ಷ ವಿನೋದ್, ಕರ್ನಾಟಕ ರಕ್ಷಣಾ ವೇದಿಕೆ ಆನೇಕಲ್ ತಾಲ್ಲೂಕು ಅಧ್ಯಕ್ಷ ಮಂಜುನಾಥ್ ಇದ್ದರು. ವರದಿ ಹರೀಶ್ ಚುಡೇನಹಳ್ಳಿ. ನಮಸ್ಕಾರ. ಇವತ್ತು ನಮ್ಮ ಸ್ನೇಹಿತರಾದ ಮಹೇಶ್ ಅವರು ಮಿಲೇನಿಯಂ ವ್ಯಾಲಿ ಲೇಔಟಲ್ಲಿ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಅವರ ಮುಖ್ಯ ಉದ್ದೇಶ ಏನಂದರೆ, ಯಾರೇ ಆಗಿದ್ರೂ ಆರೋಗ್ಯವಾಗಿರಬೇಕು ಅನ್ನೋದು ಅವ್ರ ಮುಖ್ಯ ಉದ್ದೇಶ. ಮತ್ತು ಒಂದು ವಾರಗಳ ಹಿಂದೆ ಅವರು ಉಚಿತ ಅನ್ನದಾನವನ್ನು ಏರ್ಪಡಿಸಿದರು ಇದರ ಥರ ಸರ್ಕಲಲ್ಲಿ. ಅದನ್ನು ತುಂಬ ಅಚ್ಚುಕಟ್ಟಾಗಿ ಹೋಗ್ತಾಯಿದೆ. ಈ ಮಹೇಶ್ ಅವ್ರಿಗೆ ದೇವರು ಇನ್ನೂ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಇನ್ನೂ ಅವ್ರು ಹೆಚ್ಚಿಗೆ ಜನಸೇವೆಯಲ್ಲಿ ಮುಂದುವರಿಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥಿಸ್ಕೊಳ್ತೀನಿ. ಕಣ್ಣು ಚೆಕಪ್ ಎರಡು ಗಣ್ಣು ಕಾಣಿಸ್ತಾರೆ. ಕನ್ನಡಕ ಆಪ್ರೇಷನ್ ಮಾಡಿಸ್ಕೊಳ್ರಿ ಅಂದರು. ನಮ್ಗೇನು ಇದು ಟ್ರೀಟ್ಮೆಂಟ್ ನಡೀತದೆ ತಾನೆ. ನಮ್ಮ ಹೆಸರು ಕಾವೇರಮ್ಮ, ಗುಡ್ನಳ್ಳಿ, ಇಲ್ಲೇ ಪಕ್ಕ. ನಮಗೆ ಶುಗರು BP ಇದೆ, ತೋರಿಸೋಣ ಅಂತ ಬಂದಿದ್ದೀವಿ. ಚೆನ್ನಾಗಿ ನೋಡ್ತಾ ಇದ್ದಾರೆ ಇಲ್ಲಿ ಲೇಔಟಲ್ಲೇ. ಹೌದು, ಮಾಡಿಸಿದಾರೆ. ಇವಾಗ ಮಾಡಿಸ್ತಾ ಇದ್ದೀವಿ. ಆಯ್ತು ಮಿತ್ರರೇ, ಏನು ಈಗ ಹೋದ ವಾರದಲ್ಲಿ ನಾವು ಉಚಿತ ಅನ್ನದಾನ ಶಿಬಿರವನ್ನು ಸ್ಟಾರ್ಟ್ ಮಾಡಿದ್ವಿ. ಆಗಲೇ ಹೇಳಿದ್ದೆ, ನನ್ನ ಆದ್ಯತೆ ಬಂದ್ಬಿಟ್ಟು ಶಿಕ್ಷಣ, ಆರೋಗ್ಯ ಮತ್ತು ಊಟ ಅಂತ ಹೇಳಿದ್ದೆ. ಅದರ ಪ್ರಕಾರವಾಗಿ ನಾನು ಹಾಗೂ ನನ್ನ ಶ್ರೀಮತಿಯ ಕನಸೇನಿತ್ತು ಉಚಿತ ಊಟವನ್ನು ನೀಡಬೇಕು ಅಂತ. ಅದು ಆಲ್ರೆಡಿ ಸ್ಟಾರ್ಟ್ ಮಾಡಿ ಈಗ 10ನೇ ದಿವಸ ಕಾರ್ಯಕ್ರಮ ನಡೀತಾ ಇದೆ. ಅದೇ ಸಲುವಾಗಿ ಅದರ ನಂತರ ಯಾರೂ ನಮ್ಮ ತಾಲೂಕಿನಲ್ಲಿ ಅನಾರೋಗ್ಯ ಪೀಡಿತರು ಇರಬಾರ್ದು ಅಂತ ನಾವು ಆಸೆಯನ್ನು ಇಟ್ಕೊಂಡಿದ್ವಿ. ಅದೇ ರೀತಿ ಇವತ್ತು ನಮ್ಮ ನಿಸರ್ಗ ದೃಷ್ಟಿಧಾಮ ಹಾಗೂ ಆಕ್ಸ್ಫರ್ಡ್ ಆಸ್ಪತ್ರೆಯ ನೇತೃತ್ವದಲ್ಲಿ ಹಾಗೂ ಲಯನ್ಸ್ ಕ್ಲಬ್ ನೇತೃತ್ವದಲ್ಲಿ ಇವತ್ತು ಉಚಿತ ಕಣ್ಣಿನ ಪೊರೆ ಚಿಕಿತ್ಸೆ ಮತ್ತು ಹಾಗೂ ಮೂಳೆ ಚಿಕಿತ್ಸೆ ಹಾಗೂ BP, ಶುಗರ್ ಮತ್ತು ಇತ್ಯಾದಿಗಳು, ಮಕ್ಕಳ ರೋಗ, ಸ್ತ್ರೀರೋಗ ತಜ್ಞರ ಸಹಭಾಗಿತ್ವದಲ್ಲಿ ಇವತ್ತು ನಾವು ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಇಟ್ಟು ಇದರಲ್ಲಿ ಭಾಗವಹಿಸಿದಂಥ ಎಲ್ಲ ವೃಂದದವರಿಗೂ ನನ್ನ ಧನ್ಯವಾದ ಹೇಳ್ತೀನಿ. ಆರೋಗ್ಯ ಶಿಬಿರ ಏನು ಮಾಡಬೇಕು ಅಂದರೆ, ನಮ್ಮ ಆನೇಕಲ್ ತಾಲೂಕಿನಲ್ಲಿ ಸುಮಾರು ಜನ ಬಡವರು, ಅವ್ರ ಕೈಯಲ್ಲಿ ಆಗ್ತಿಲ್ಲ, ಹಾಸ್ಪಿಟ್ಲ್ಗೆ ಹೋಗಿ ಸಹ ಆಗ್ತಾಯಿಲ್ಲ. ಅಂಥವರ ದೃಷ್ಟಿಯಿಂದ ನಾವು ಸುಮಾರು ಜನ ನೋಡಿದ್ವಿ. ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋಗ್ತಾರೆ, ಅಲ್ಲಿ ಪ್ರಾಪರ್ ಚಿಕಿತ್ಸಾಲಯ ಇಲ್ಲ. ಅದಕ್ಕೋಸ್ಕರ ಎಲ್ಲರೂ ಇಲ್ಲಿ ಒಟ್ಟುಗೂಡಿಸಿ ನಾವು ಇವತ್ತು ನೀವು ನೋಡಿರ್ಬೋದು, ಮೂಳೆ ತಜ್ಞರು ಬಂದಿದ್ದಾರೆ, ಮಕ್ಕಳ ತಜ್ಞರು ಬಂದಿದ್ದಾರೆ, ಸ್ತ್ರೀರೋಗ ತಜ್ಞರು ಬಂದಿದ್ದಾರೆ, ECG ಮಾಡಿಸಿದ್ದೀವಿ. ನಮ್ಮ ತಾಲೂಕಿನಲ್ಲಿ ಯಾರು ಬಡವರು ಇದ್ದಾರೆ ಅವರ ಆರೋಗ್ಯ ಚೆನ್ನಾಗಿರಬೇಕು, ನಾಗರಿಕರ ಆರೋಗ್ಯ ಚೆನ್ನಾಗಿರಬೇಕು, ಶಿಕ್ಷಣದಲ್ಲಿ ಮುಂದೆ ಬರಬೇಕು ಅಂತ ನಮ್ಮ ಗುರಿ ಇತ್ತು. ಅದಕ್ಕೋಸ್ಕರ ಇವತ್ತು ಮಾಡಿದ್ದೀವಿ ಸರ್. ಗುಡ್ ಆಫ್ಟರ್ನೂನ್ ಎವ್ರಿಬಡಿ. ಮೈಸೆಲ್ಫ್ ಡಾಕ್ಟರ್ ವಿಜಯ್, ಪ್ರೆಸಿಡೆಂಟ್ ಆಫ್ ಲಯನ್ಸ್ ಕ್ಲಬ್ ಫ್ರೀಡಮ್ ಪಾರ್ಕ್. ಟುಡೇ ಇವತ್ತು ಇಲ್ಲಿ ಬಂದು MS ಪ್ರಾಜೆಕ್ಟ್ನಲ್ಲಿ ನಾವು ಒಳ್ಳೆಯ ಹೆಲ್ತ್ ಕ್ಯಾಂಪ್ ಮಾಡಿದ್ದೀವಿ. ಇಲ್ಲಿ ಬ್ಲಡ್ ಡೊನೇಷನ್ ಇತ್ತು, ಮತ್ತು ವಿ ಹ್ಯಾವ್ ಗಿವನ್ ಫ್ರೀ ಮೆಡಿಕೇಷನ್ಸು. ಆಲ್ ದ ಡಿಪಾರ್ಟ್ಮೆಂಟ್ಸ್, ಗೈನಕು, ಆರ್ಥೋಪೆಡಿಕ್, ಪೀಡಿಯಾಟ್ರಿಷಿಯನ್, ಡರ್ಮಟಾಲಜಿ, ಜನರಲ್ ಮೆಡಿಸಿನ್ ಎಲ್ಲರೂ ಇವತ್ತು ಬಂದಿದ್ದರು. ಎಲ್ಲ ಇಲ್ಲಿ ಆಲ್ ದ ಪುವರ್ ಪೀಪಲ್ ಆರ್ ಟೇಕನ್ ವೆರಿ ಗುಡ್ ಬೆನಿಫಿಟ್ಸ್ ಫ್ರಮ್ ಅಸ್. ನಾವು ECGನೂ ಮಾಡಿದ್ದೀವಿ. ಥ್ಯಾಂಕ್ ಯು ಒನ್ಸ್ ಆ್ಯಂಡ್ ಫಾರ್ ಆಲ್. ಇವತ್ತು ಆನೇಕಲ್ ತಾಲೂಕು ಹೊಂಪಲಘಟ್ಟ ಗ್ರಾಮದ ಮಿಲೇನಿಯಂ ವ್ಯಾಲಿ ಅಪಾರ್ಟ್ಮೆಂಟ್ ಹತ್ರ ಕ್ಲಬ್ ಹೌಸ್ನಲ್ಲಿ
ಒಂದು ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದು, ಈ ಒಂದು ಶಿಬಿರದ ನೇತೃತ್ವವನ್ನು ಮಹೇಶ್ ಅವರು MS ಗ್ರೂಪ್ನ ಮುಖ್ಯಸ್ಥರು ವಹಿಸ್ಕೊಂಡು ನಿಸರ್ಗ ಸೇವಾ ಸಂಸ್ಥೆಯನ್ನು ಜೊತೆಗೂಡಿಸ್ಕೊಂಡು ಆಕ್ಸ್ಫರ್ಡ್ ಆಸ್ಪತ್ರೆ, ನಿಸರ್ಗ ದೃಷ್ಟಿಧಾಮ, ಮಿಲೇನಿಯಂ ಬ್ಲಡ್ ಬ್ಯಾಂಕು ಇವರ ಸಹಕಾರದಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ಆಗಿದೆ. ಈ ಒಂದು ಶಿಬಿರದಲ್ಲಿ ಎಲ್ಲ ರೀತಿಯ ವೈದ್ಯಕೀಯ ಸಿಬ್ಬಂದಿ ವರ್ಗ, ಸ್ತ್ರೀರೋಗ ತಜ್ಞರಾಗಿರ್ಬೋದು, ENT ಡಾಕ್ಟ್ರು, ಮೂಳೆ ತಜ್ಞರು, ಮಕ್ಕಳ ತಜ್ಞರು ಹಾಗೂ ವಿಶೇಷವಾಗಿ ಕಣ್ಣಿನ ತಪಾಸಣೆ ಹಾಗೂ ಎಲ್ರಿಗೂ ಕೂಡ ಉಚಿತವಾಗಿ ಕನ್ನಡಕವನ್ನು ಕೊಡುವಂಥದ್ದು ಹಾಗೂ ಬಡವರಿಗೆ BPL ಕಾರ್ಡ್ ಹೋಲ್ಡರ್ಸ್ಗೆ ಉಚಿತವಾಗಿ ಪೊರೆ ಆಪರೇಷನನ್ನು ಮಾಡಿಕೊಡುವಂಥದ್ದು ಎಲ್ಲ ತಪಾಸಣೆ ಉಚಿತವಾಗಿ ನಡೆದಿದ್ದು, ಈ ಒಂದು ಶಿಬಿರದಲ್ಲಿ ಇವತ್ತು ತಪಾಸಣೆ ಮಾಡಿಕೊಂಡಂಥ ಸಾರ್ವಜನಿಕರಿಗೆ ವೈದ್ಯರ ಸಲಹೆ ಮೇರೆಗೆ ಯಾರಿಗೆಲ್ಲ ಔಷಧಿ ಬೇಕಾಗಿದೆಯೋ ಅವರಿಗೆಲ್ಲ ಔಷಧಿ ಕೂಡ ವಿತರಣೆ ಮಾಡಲಾಗಿದೆ. ಈ ದಿನ ಯಾರಿಗೆ ತಪಾಸಣೆ ಆಗಿದೆ ಅವರಿಗೆ ಮುಂದಿನ ವಾರದಲ್ಲಿ ಉಚಿತವಾಗಿ ಕನ್ನಡಕವನ್ನು MS ಗ್ರೂಪ್ ಕಡೆಯಿಂದ ನೀಡಲಾಗ್ತಾ ಇದೆ. ಮತ್ತು ಯಾರಿಗೆಲ್ಲ ಪೊರೆ ಆಪರೇಷನ್ಗೆ ಡಾಕ್ಟ್ರುಗಳು ಸಜೆಸ್ಟ್ ಮಾಡಿದಾರೋ ಅವರಿಗೆ ಉಚಿತವಾಗಿ 16ನೇ ತಾರೀಕು ಉಚಿತವಾಗಿ ಕಣ್ಣಿನ ಪೊರೆ ಆಪರೇಷನ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ ಒಂದು ಶಿಬಿರದಲ್ಲಿ ಲಯನ್ಸ್ ಕ್ಲಬ್ ಕೂಡ ಪಾಲ್ಗೊಂಡಿದೆ. ಈ ಎಲ್ಲ ಸಮಾಜಮುಖಿ ಕೆಲಸವನ್ನು MS ಗ್ರೂಪು ಹಾಗೂ ನಿಸರ್ಗ ಸೇವಾ ಸಂಸ್ಥೆ ಜೊತೆಗೂಡಿ ಮಾಡ್ತಾ ಇದೆ. ಇದನ್ನು ನಾವು ನಿರಂತರವಾಗಿ ಮುಂದುವರಿಸ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ನಮ್ಮ ಮಾಧ್ಯಮ ಮಿತ್ರರ ಮೂಲಕ ನಾನು ಭರವಸೆಯನ್ನು ಕೊಡ್ತಾ, ಈ ಒಂದು ಶಿಬಿರದಲ್ಲಿ ಪಾಲ್ಗೊಂಡಂಥ ಸಹಭಾಗಿತ್ವವನ್ನು ವಹಿಸ್ಕೊಂಡಂಥ ಎಲ್ಲ ಸ್ನೇಹಿತರ ವೃಂದದವರಿಗೆ ಹಾಗೂ ವಿಲ್ಲದಲ್ಲಿ ಇರುವಂಥ ನಾಗರಿಕ ಬಂಧುಗಳಿಗೆ ನಾನು ನಮ್ಮ ಎರಡೂ ಸಂಸ್ಥೆ ವತಿಯಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ರಕ್ತದಾನ ಶಿಬಿರದಲ್ಲಿ ಸುಮಾರು 25-30 ಜನ ಯೂತ್ಸು ಬೆಳಗ್ಗಿಂದ ರಕ್ತದಾನನ ಮಾಡಿದ್ದಾರೆ ಹಾಗೂ ಇದನ್ನು ಮತ್ತೆ 1 ಗಂಟೆ ಮುಂದುವರಿಸ್ತಾ ಇದ್ದೀವಿ. ಸೊ ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಯಾಕಂದರೆ ಒಂದು ಸಮಾಜಮುಖಿ ಕೆಲಸದಲ್ಲಿ ಈ ಪಡ್ಕೊಳ್ಳೋದಷ್ಟೇ ಅಲ್ಲ, ನಾವು ನೀಡೋದ್ರ ಮೂಲಕ ಕೂಡ ಸಮಾಜಮುಖಿ ಕೆಲಸವನ್ನು ಮಾಡ್ಬೋದು. ಯುವಕರು ನಮ್ಮ MS ಗ್ರೂಪ್ನ ರಿಕ್ವೆಸ್ಟ್ ಮೇರೆಗೆ ಬಂದು ಸಾರ್ವಜನಿಕರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು, ರೋಗಿಗಳಿಗೆ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ರಕ್ತದಾನವನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ.